ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಾನೀಗ ರೆಬೆಲ್ ಫುಡ್ಸ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಆರ್ಡ್ರ್ ಬಿದ್ದೈತೆ. ಈಗ ಓಲಾ ಫುಡ್ಡು ವಸಂತ ನಗರದಲ್ಲಿ 3 ಕಿಲೋಮೀಟ್ರ್ ಪಿಕಪ್ ಹೋಗ್ತಾ ಇರೋದು ಓಲಾ ಫುಡ್ಡಿಗ. 3 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಡ್ರಾಪ್ ಏನೋ ಕೊಟ್ಟಿದ್ದೆ ನಾನು 54 ರೂಪಾಯಿಗೆ. ನೋಡಿ, ಪಿಕಪ್ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ನೋಡಿ, ನೀವೇ ಹೆಚ್ಚು ಕಮ್ಮಿ 2.8 ಹತ್ತತ್ರ ಇದೆ ಅಂದರೆ 3 ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ ನಿಜವಾಗ್ಲೂ. ನೋಡೋಣ ಬನ್ನಿ, ಹೋಗ್ತಾ ಇದ್ದೀನಿ. ಯಾವುದು ಅಂದರೆ ರೆಬೆಲ್ ಫುಡ್ಸ್ಗೆ ನಾನು ಹೋಗ್ತಾ ಇರೋದು. ನೋಡಿ, ರೆಬೆಲ್ ಫುಡ್ಸ್ಗೆ ಹೋಗ್ತಾ ಇರೋದು ರೆಸ್ಟೋರೆಂಟ್ಗೆ. ಆ ರೆಸ್ಟೋರೆಂಟ ಕ್ಲೌಡ್ ಕಿಚನ್ ಅನ್ನೋದು ಗೊತ್ತಿಲ್ಲ ನನಗೆ. ನೋಡೋಣ ಬನ್ನಿ, ಗೊತ್ತಾಗುತ್ತೆ ನೆಕ್ಸ್ಟ್. ಈಗ ನೋಡಿ ಸ್ನೇಹಿತರೆ, ನಿಮಗೆ ರೆಸ್ಟೋರೆಂಟ್ ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸುತ್ತಲ್ಲ. 3 ಕಿಲೋಮೀಟ್ರ್ ಪಿಕಪ್ ಕೊಟ್ಟಿದ್ದಾನೆ. ಯಾಕೆಂದರೆ ಅಲ್ಲಿ ಯಾರು ಹುಡುಗರು ಇರಲ್ಲ, ಅದಕ್ಕೆ ನನಗೆ ಕೊಟ್ಟಿದ್ದಾನೆ ಪಿಕಪ್ನ. ಅಲ್ಲಿ ಯಾರು ಹುಡುಗರೇ ಇಲ್ಲದೆ ಇರೋದ್ರಿಂದ ನನಗೆ ಈ ಥರ ಪಿಕಪ್ ಕೊಟ್ಟಿದ್ದು. ಬನ್ನಿ, ಈಗ ರೆಸ್ಟೋರೆಂಟ್ ಹೋಗ್ತಾ ಇದ್ದಲ್ಲ ರೆಬೆಲ್ ಫುಡ್ಸ್ಗೆ. ಆ ರೆಸ್ಟೋರೆಂಟ್ ಕೂಡ ಹೆಂಗಿರುತ್ತೆ, ಅಲ್ಲೂ ಕೂಡ ಅವ್ರ ಬಿಹೇವಿಯರ್ ಹೆಂಗಿದೆ ನಿಮಗೆ ಟ್ರೈ ಮಾಡ್ತೀನಿ. ಯಾಕೆಂತಂದರೆ ಇವ್ರನ್ನೆಲ್ಲ ಏನಂತಂದರೆ ರೆಸ್ಟೋರೆಂಟ್ಗಳೆಲ್ಲ ಡೆಲಿವರಿ ಬಾಯ್ಸ್ ಒಂಥರ ಯಾವ ರೀತಿ ನೋಡ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನಮ್ಮ ಡೆಲಿವರಿ ಬಾಯ್ಸ್ ಕೂಡ ಎಷ್ಟು ತುಂಬ ಕಷ್ಟಪಡ್ತಾರೆ ಅಂತ ಗೊತ್ತಿಲ್ಲ. ನಮ್ಗೆ ಅವ್ರು ಕೂಡ ಕಷ್ಟಪಡ್ತಾರೆ, ನಾವು ಕೂಡ ಕಷ್ಟಪಡ್ತಾರೆ. ಕಷ್ಟಪಡೋದನ್ನ ಅವರು ಯಾಕೆ ಆ ರೀತಿ ಎಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಮಗೆ ಬನ್ನಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಏನು. ಈಗ ರೆಬೆಲ್ ಫುಡ್ಸ್ಗೆ ನಾನೀಗ ಪಿಕಪ್ ಹೋಗ್ತಾ ಇರೋದು. ಇಲ್ಲಿಂದ ಈಗ ಪ್ಯಾಲೇಸ್ನಲ್ಲಿ ಬಸವೇಶ್ವರ ಸರ್ಕಲ್ ಬರುತ್ತೆ. ಬಸವೇಶ್ವರ ಸರ್ಕಲಿಂದ ಹಾಗೆ ಸೀದಾ ಒಂದು ಶಿವಾಜಿನಗರದಲ್ಲಿ ರೆಬೆಲ್ ಫುಡ್ ಹೋಗ್ತಾ ಇರೋದು. ಬನ್ನಿ, ರೆಬೆಲ್ ಫುಡ್ಡಲ್ಲಿ ಶಿವಾಜಿನಗರ ಗೊತ್ತಾಗುತ್ತೆ. ಇಲ್ಲಂತೂ ಇಲ್ಲಿ ಈ ಕಡೆ ಪ್ಯಾಲೇಸ್ ರೋಡಲ್ಲಿ ಸರ್ಕಲ್ ಬರುತ್ತೆ, ಬಸವೇಶ್ವರ ಸರ್ಕಲ್ಲು 6-7 ರಸ್ತೆ ಏನೋ ಬರುತ್ತೆ ಇಲ್ಲಿ. ಆ ಕಡೆ ನೀವು ನೋಡಬೇಕು. ಆ ಕಡೆ ಈ ಕಡೆಯಿಂದ ಬಂದರೆ ರಾಜಭವನ ರೋಡ್ ಕಡೆಯಿಂದ ಬಂದರೆ ಹೆವಿ ಟ್ರಾಫಿಕ್ ರೋಡಲ್ಲಿ. ರಾಜಭವನ ರೋಡಂತೂ ನೀವು ಹೇಳೋಕ್ಕೆ ಆಗಲ್ಲ. ಸಂಜೆ ಮೇಲೆ 5 ಗಂಟೆ ಮೇಲೆ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ನಿಂತಿರ್ತಾರೆ ಇದುವರೆಗೂ, ನೆಕ್ಸ್ಟು ಸರ್ಕಲ್ವರೆಗೂ, ರಾಜಭವನವರೆಗೂ. ನನಗೆ ಬೇಜಾರಾಗುತ್ತೆ ನೀವು ನೋಡೋಕ್ಕೆ ಇಷ್ಟೊಂದು ಟ್ರಾಫಿಕ್ ಇಲ್ಲಿ ರಾಜಭವನ ಅಂತ. ರಾಜಭವನ ಬಂದಾಗ ರೋಡ್ ಕಡೆ ಬಂದಾಗ ನಾನು ತೋರಿಸ್ತೀನಿ, ನಿಮ್ಗೆ ಬಿರಿ ಗೊತ್ತಾಗುತ್ತೆ ಎಲ್ಲಿಂದ ಎಲ್ಲಿವರೆಗೂ ಟ್ರಾಫಿಕ್ ನಿಂತಿರ್ತಾರೆ ಅಂದರೆ. ನಿಜವಾಗ್ಲೂ ಈ ಸಂಜೆ ಮೇಲೆ ಈ ಕಡೆ ರೂಟ್ ಬರೋರು ನಿಜವಾಗ್ಲೂ ಯಾವ ರೀತಿ ಬರಬೇಕು ಜನ ಅಂತ ಅನ್ಸ್ಬಿಡುತ್ತೆ. ಅಷ್ಟು ಟ್ರಾಫಿಕ್ ರಾಜಭವನ ರೋಡ್. ರಾಜಭವನ ರೋಡ್ ನಿಮ್ಗೆ ತೋರಿಸ್ತೀನಿ ಬೇರೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದ್ಸರಿ. ಸದ್ಯಕ್ಕೆ ಈಗ ರಾಜಭವನ ರೋಡ್ ಕ್ರಾಸ್ ಇಲ್ಲ. ಸಂಜೆ ಮೇಲೆ ರಾಜಭವನ ರೋಡ್ ಕಡೆಯಿಂದ ಬಂದರೆ ನಾನು ತೋರಿಸ್ತೀನಿ, ಅಪ್ಡೇಟ್ ಮಾಡ್ತೀನಿ, ಗೊತ್ತಾಗುತ್ತೆ ನೋಡೋಣ. ಈಗ ರೆಬೆಲ್ ಫುಡ್ಸ್ ಪಿಕಪ್ ಹೋಗ್ತಾ ಇದ್ದೀನಲ್ಲ, ಪಿಕಪ್ಪಲ್ಲಿ ರೆಬೆಲ್ ಫುಡ್ಸಲ್ಲಿ ಏನೇನು ಐಟಮ್ ಪಿಕಪ್ ಮಾಡಿದ್ದಾರೆ ಕಸ್ಟಮರು ಮಾಡಿರೋದು ಕೂಡ ಏನು ವಿಶಿಯಲ್ ಐಟಮ ಇಲ್ಲ ಸ್ಮಾಲ್ ಐಟಮ. ಮತ್ತು ಅವರೆಲ್ಲ ಏನು ಶ್ರೀಮಂತರಲ್ಲ ಎಲ್ಲನ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಜವಾಗ್ಲೂ. ಅವರೆಲ್ಲ ಏನು ಶ್ರೀಮಂತಿಗೆ ಸಂಬಂಧಿಸಿದ ವ್ಯಕ್ತಿಗಳ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ನಿಜವಾಗ್ಲೂ ದೊಡ್ಡ ಶ್ರೀಮಂತರುಗಳೆಲ್ಲ ಯಾವ ರೀತಿ ಬುಕ್ ಮಾಡ್ತಾರೆ ಫುಡ್ಡು ಅಂತ ಕೂಡ ನಿಮಗೆ ಗೊತ್ತಿರುತ್ತೆ. ಅಂಥ ಶ್ರೀಮಂತರ ವ್ಯಕ್ತಿಗಳು ನಿಜವಾಗ್ಲೂ ಒಳ್ಳೆ ದುಡ್ಡು ಮಾಡಿರ್ತಾರೆ ಲೈಫಲ್ಲಿ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಷ್ಟೇ ಕಷ್ಟನೂ ಪಟ್ಟಿರ್ತಾರೆ. ಕೆಲವರು ದುಡ್ಡನ್ನು ಏನೋ ಕಳ್ತನ ಮಾಡ್ಕೊಂಬಂದಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವರವ್ರು ಪ್ರಪಂಚದಲ್ಲಿ ಅವ್ರು ಬದುಕ್ತಾ ಇದ್ದಾರೆ ಅಷ್ಟೇ. ಏನೋ ಅವ್ರು ಮೋಸದ ಪ್ರಪಂಚದಲ್ಲಿ ಬದುಕ್ತಾರೋ ಏನು ಥರ ಬದುಕ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಅವ್ರವ್ರು ಇಷ್ಟಪಟ್ಟು ಬದುಕ್ತಾ ಇದ್ದಾರೆ ಜನ, ಏನು ಮಾಡೋಕ್ಕಾಗಲ್ಲ. ಅವ್ರ ಬದುಕಿ ಅದ್ರ ಬಗ್ಗೆ ಕೇಳೋ ಹೆಂಗಸು ಕೂಡ ನಮಗಿಲ್ಲ. ಸದ್ಯಕ್ಕೆ ಏನಂತಂದರೆ ಶ್ರೀಮಂತ ಮನೆ ಊಟ ಚಂದ, ಬಡವರ ನೋಟ ಚಂದ ಅಂತಿಲ್ಲ. ಶ್ರೀಮಂತ ಮನೆ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಷ್ಟೇ. ಈಗ ಬೇರೆ ಏನೇನಿಲ್ಲ. ಮನೆ ಶ್ರೀಮಂತ ಮನೆ, ಶ್ರೀಮಂತರು ಲೊಕೇಶನ್ ಎಲ್ಲ ಹೆಂಗೆ ಮಾಡ್ತಾರೆ, ಅದಕ್ಕೆ ರಾಂಗ್ ಲೊಕೇಶನ್ ಕೊಟ್ಟಿರ್ತಾರೆ. ಕೆಲವರು ಊಟ ಕೂಡ ಬಿಟ್ಟು ಯಾವ್ಯಾವ ರೀತಿ ಊಟ ಬುಕ್ ಮಾಡ್ತಾರೆ ಅನ್ನೋದು ಕೂಡ ನಾನು ತೋರಿಸೋದಕ್ಕೆ ಬಂದಿರೋದು, ಚಾನಲ್ ಕ್ರಿಯೇಟ್ ಮಾಡಿರೋದು. ಹೋಗ್ತಾ ಅವ್ರ ಇಂಟರ್ವ್ಯೂ ಎಲ್ಲ ಏನು ಮಾಡ್ತಾರೆ ಗೊತ್ತಾಗುತ್ತೆ ನಿಮಗೆ. ಈಗ ನೋಡಿ, ಈಗ ಯಾವ ರೋಡಂದರೆ ಈಗ ಶಿವಾಜಿನಗರದಲ್ಲಿ ಶಿವಾಜಿನಗರ ರಾಷ್ಟ್ರೀಯ ಆಧುನಿಕ ಕಲಾ ಸಂಗ್ರಹಾಲಯ ಅಂತ ಒಂದು ಆಫೀಸ್ ಇದೆ. ಆ ರೋಡಲ್ಲಿ ಬಂದಿದ್ದೀನಿ ಈಗ. ಇಲ್ಲಿಂದ ನೆಕ್ಸ್ಟ್ ಈಗ ನಾನೀಗ ರೆಬೆಲ್ ಫುಡ್ಸ್ಗೆ ಪಿಕಪ್ ಹೋಗ್ತಾ ಇದ್ದೀನಲ್ಲ, ಪಿಕಪ್ ಹೋಗ್ಬೇಕಾಗಿರೋದು ಇದ್ರ ಮೇಲೆ ಹೋಗ್ಬೇಕೀಗ. ಬೇರೆ ಇದನ್ನು ಕಟ್ಕೊಂಡು ಹೋಗಿ ಹೊರಗಡೆ ಎಲ್ಲ ಗಲ್ಲಿಗಳು ಥರ ಇರುತ್ತೆ ಶಿವಾಜಿನಗರದಲ್ಲಿ. ಈ ಮೇನ್ ರೋಡಲ್ಲಿ ಹೋದ್ರೆ ಚೆಂದ ಇತ್ತು, ಬೇರೆ ಬೇರೆ ರೋಡೆಲ್ಲ ಹೋಗಿ ಚೆನ್ನಾಗಿರಲ್ಲ. ಇದು ನೋಡೋಣ ಬನ್ನಿ, ಗೊತ್ತಾಗುತ್ತೆ ಯಾವ ರೂಟಲ್ಲಿ ಹೋಗೋಣ ಏನು ಅಂತ ಗೊತ್ತಾಗುತ್ತೆ ಬನ್ನಿ. ನೆಕ್ಸ್ಟ್ ಬೇರೆ ರೂಟಲ್ಲೆಲ್ಲ ಹೋದರೆ ಅಲ್ಲೆಲ್ಲ ಗಲ್ಲಿಗಳಿರುತ್ತೆ, ಶಿವಾಜಿನಗರ ಹೋಗೋಕ್ಕಾಗಲ್ಲ. ಈ ರೂಟಲ್ಲಾದ್ರೆ ಅಷ್ಟು ಟ್ರಾಫಿಕ್ಕು ಇಲ್ಲ, ಏನಿಲ್ಲ, ಹೋಗ್ತಾ ಇರ್ಬೋದು ಅಷ್ಟೇ. ನೋಡಿ, ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಒನ್ ವೇ ಇರೋದ್ರಿಂದ, ಒನ್ ವೇ ಯಾಕೆ ಮಾಡಿದ್ದಾರೆ ಅಂದರೆ ಟ್ರಾಫಿಕ್ ಇರುತ್ತೆ, ಒನ್ ವೇ ಮಾಡಿದ್ದಾರೆ. ಏನು ಅಂತಂದರೆ ರಾಜಭವನ ರೋಡ್ ನಿಮಗೆ ಗೊತ್ತಲ್ಲ ಒನ್ ವೇ ಹಾಕಿದೆ ಅಂದರೆ. ಒನ್ ವೇ ಮಾಡಿದ್ರು ಕೂಡ ಎಷ್ಟು ಟ್ರಾಫಿಕ್ ಇರುತ್ತೆ ರಾಜಭವನ ರೋಡಲ್ಲಿ ಅಂದರೆ ನೀವು ಒನ್ ವೇ ಮಾಡೋಕ್ಕೆ ಆಗಲ್ಲ. ಅಷ್ಟು ಟ್ರಾಫಿಕ್ ಇರುತ್ತೆ. ನಮಗೆ ಒಂಥರ ಬೇಜಾರು ಅನಿಸ್ಬಿಡುತ್ತೆ.
ಮುಂದೆ ಅಪ್ಡೇಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ರಾಜಭವನ ರೋಡಲ್ಲಿ ಯಾವ ಥರ ಟ್ರಾಫಿಕ್ ನಿಂತಿರ್ತದೆ ಅಂತ ಹೇಳೋಕ್ಕಾಗಲ್ಲ. ಇನ್ನಷ್ಟು ನೋಡಿ, ಇಲ್ಲೊಂದು ಕಾಲೇಜ್ ಬರುತ್ತೆ, ಈಗ ನೆಕ್ಸ್ಟ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬರುತ್ತೆ. ಈಗ ಕಂಟೋನ್ಮೆಂಟ್ ಆದಮೇಲೆ ನೆಕ್ಸ್ಟ್ ಜಯಮಹಲ್ ರೋಡ್, MP ಜಯರಾಮ್ ರೋಡ್ ಅಂತ ಇದೆ. ಬಟ್ ಆದರೆ ಇದು ಕಂಟೋನ್ಮೆಂಟ್ ರೋಡೇ. ಆದರೆ ಮುಂದೆ ಕಂಟೋನ್ಮೆಂಟ್ ಮುಂದೆ ಆಯಿತು. ನಾನು ಇದು ಸ್ವಲ್ಪ ಹಿಂದೆ ರಮೇಶ್ ಬಸ್ಗೆ ಹೋಗ್ಬೇಕಾಗಿರೋದು. ಈಗ ಬನ್ನಿ ಗೊತ್ತಾಗುತ್ತೆ ಏನಾಗುತ್ತೆ. ಜಯರಾಮನ್ ಅಂದರೆ ಯಾರು ಅಂತ ಗೊತ್ತಿಲ್ಲ, ನಾನು ಅಪ್ಡೇಟ್ ಮಾಡ್ತೀನಿ ಎಲ್ಲ. ಜಯರಾಮನ್ ಅಂದರೆ ಯಾರು ಅಂತ ನಾನು ಅದಕ್ಕೆ ಮತ್ತೆ ಕಿಂಗ್ಡಮ್ಸ್ ಕರ್ನಾಟಕ ಅಂತಲೇ ಓಪನ್ ಮಾಡಿದ್ದೀನಿ. ಜಯರಾಮ್ ರಸ್ತೆ ಅಂತ ಇಡೋಕ್ಕೆ ಏನು ಕಾರಣ, ಜಯರಾಮನ್ ಅಂದರೆ ಯಾರು ಅಂತ ಅನ್ನೋದೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ, ಗೊತ್ತಾಗುತ್ತೆ. ಹೋಗ್ತಾ ಬರ್ತೀವಿ. ಸದ್ಯಕ್ಕೆ ಈಗ ಜಯರಾಮನ್ ರಸ್ತೆ ಹೋಗ್ತಾ ಇರಲಿಲ್ಲ. ಜಯರಾಮನ್ ಅಂತೆಲ್ಲ ಈ ಥರ ರಸ್ತೆಗಳು ಜನರಿಗೆ ಸಿಗಲಿ ರಸ್ತೆ ಆಗಲಿ ರಸ್ತೆಗಳು ಗೊತ್ತಿಲ್ಲ ನನಗೆ. ಲೊಕೇಶನ್ ತಂದಿದ್ದೀನಿ ಈಗ SBI ಬ್ಯಾಂಕ್ ಹತ್ರ. ಮುಂದೆ ಗೊತ್ತಿಲ್ಲ ರೆಬಲ್ ನೋಡಿ. ರೆಬೆಲ್ ಫುಡ್ಸ್ ಈಗ ಪಿಕಪ್ ಬಂದಿದ್ದೀನಿ 6 ಹೇಳೋಣ. ಏನು ಮಾಡಬೇಕಲ್ಲ ಹೊಟ್ಟೆ ಪಾಡು. ನೋಡಿ ಸ್ವಿಗ್ಗಿಯವ್ರು ಎಷ್ಟು ಖುಷಿಯಾದರು. ಎಷ್ಟನೇ ಫ್ಲೋರಪ್ಪ ಇದೆ ರೆಬೆಲ್ ಫುಡ್ಸು? ಫಸ್ಟ್ ಫ್ಲೋರ್ ಕ್ಲೌಡ್ ಕಿಚನ್ನೇ. ಭಯ್ಯ 6693 OTP ತೊಗೊಂಡಿಲ್ಲ. ಕೊಡಿ ಫುಡ್ಡು 9673 ಫೋಟೋ ಹೊಡಿಯೋಣ. ಹೇಳಿ 9 OTP 9673 ಆಗೋಯ್ತು. ಪಿಕಪ್ ಆಗೋಯ್ತು. ನೋಡಿ ರೆಬೆಲ್ ಫುಡ್ ಈಗ ಪಿಕಪ್ ಆಗೋಯ್ತು. ಕ್ಲೌಡ್ ಕಿಚನ್ನೇ ಅವ್ರದ್ದು. ನೆಕ್ಸ್ಟ್ ಈಗ ಡ್ರಾಪ್ ಹೋಗೋಣ ಬನ್ನಿ.